ದೇಹದ ನ್ಯೂನತೆಗಳನ್ನೇ ಮೀರಿ ಇಡೀ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಕನಸನ್ನು ಗೆದ್ದ ಓರ್ವ ಯುವಕನ ನೈಜ ಕತೆ. ಇವರ ಎತ್ತರ ಕೇವಲ 3 ಅಡಿ. ತೂಕ ಕೇಳಿದ್ರೆ ನಗ್ತೀರಾ. ಎಷ್ಟಿರಬಹುದು ನೀವೇ ಊಹೆ ಮಾಡ್ಕೊಳ್ಳಿ. 20 kgಗಿಂತಲೂ ಕಮ್ಮಿ. 10ನೇ ತರಗತಿಯಲ್ಲಿದ್ದಾಗಲೇ ನಾನು ಡಾಕ್ಟರ್ ಆಗಲೇಬೇಕು ಅಂತ ದೃಢ ನಿಶ್ಚಯ ಮಾಡಿದ್ದ. ಅವರ ಡಾಕ್ಟರ್ ಆಗುವ ಕನಸು ಕೈಗೆಟುಕುವಷ್ಟು ಹತ್ತಿರದಲ್ಲಿತ್ತು. ಆದರೆ ವಿಧಿಯಾಟನೇ ಬೇರೆ ಇತ್ತು. ಕಡಿಮೆ ಎತ್ತರದ ಕಾರಣ ಎಮರ್ಜೆನ್ಸಿ ಕೇಸ್ ಹ್ಯಾಂಡಲ್ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಕೌನ್ಸಿಲ್ನ ವಾದವಾಗಿತ್ತು. ಈ ತಿರಸ್ಕಾರ ಗಣೇಶ್ ಅವರಿಗೆ ದೊಡ್ಡ ಆಘಾತವನ್ನು ಉಂಟುಮಾಡಿತು. ನ್ಯಾಯ ಸಿಗುತ್ತೆ ಎಂಬ ನಂಬಿಕೆಯಿಂದ ಗಣೇಶ್ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ನಮಸ್ಕಾರ ಸ್ನೇಹಿತರೆ, ಹೃದಯ ತರಂಗ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸಾಧಿಸುವ ಛಲ ಹೊಂದಿದ್ರೆ ಎಂತಹುದೇ ಕಷ್ಟ ಎದುರಾದರೂ ಮೆಟ್ಟಿ ನಿಲ್ಲುತ್ತೇವೆ. ಯಾರೆಷ್ಟೇ ಹೀಯಾಳಿಸಿದ್ರೂ ಅವನ್ನೆಲ್ಲವನ್ನು ಯಶಸ್ಸಿಗೆ ಮೆಟ್ಟಿಲಾಗಿ ಬಳಸಿಕೊಂಡು ಗುರಿ ಸಾಧಿಸುತ್ತೇವೆ. ಇಂಥವರ ಸಾಲಿನಲ್ಲಿ ನಿಲ್ಲೋದೆ ಗುಜರಾತ್ನ ಗಣೇಶ್ ಬರಯ್ಯ. ಇವರು ವೈದ್ಯನಾಗುವ ಕನಸು ನನ್ನ ಸಾಗಿಸಲು ನಡೆಸಿರುವ ಹೋರಾಟ ಇದೆಯಲ್ಲ, ಅದು ಎಲ್ರಿಗೂ ಸ್ಫೂರ್ತಿದಾಯಕ. ಇದು ಕೇವಲ ಡಾಕ್ಟರ್ ಆದ ಕಥೆಯಲ್ಲ, ಬದಲಾಗಿ ದೇಹದ ನ್ಯೂನತೆಗಳನ್ನೇ ಮೀರಿ ಇಡೀ ವ್ಯವಸ್ಥೆಯ ವಿರುದ್ಧ ಹೋರಾಡಿ ಕನಸನ್ನು ಗೆದ್ದ ಓರ್ವ ಯುವಕನ ನೈಜ ಕತೆ. ಸ್ಟೋರಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಗಣೇಶ್ ಬರಯ್ಯ ಇವರ ಎತ್ತರ ಕೇವಲ 3 ಅಡಿ. ತೂಕ ಕೇಳಿದ್ರೆ ನಗ್ತೀರಾ. ಎಷ್ಟಿರಬಹುದು ನೀವೇ ಊಹೆ ಮಾಡ್ಕೊಳ್ಳಿ. 20 kgಗಿಂತಲೂ ಕಮ್ಮಿ. ಆದರೆ ಅವರ ಸಂಕಲ್ಪ ಹಿಮಾಲಯಕ್ಕಿಂತಲೂ ದೊಡ್ಡದು. ಗುಜರಾತ್ನ ಭಾವನಗರದ ಒಂದು ಚಿಕ್ಕ ಹಳ್ಳಿಯಲ್ಲಿ ರೈತಾಪಿ ಕುಟುಂಬದಲ್ಲಿ ಜನಿಸಿದ ಗಣೇಶ್ ಅವರಿಗೆ ಚಿಕ್ಕದಿನಿಂದಲೂ ವೈದ್ಯನಾಗಬೇಕೆಂಬ ಮಹಾದಾಸೆ. 10ನೇ ತರಗತಿಯಲ್ಲಿದ್ದಾಗಲೇ ನಾನು ಡಾಕ್ಟರ್ ಆಗಲೇಬೇಕು ಅಂತ ದೃಢ ನಿಶ್ಚಯ ಮಾಡಿದ್ದ. ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದ ಆತ PUCಯಲ್ಲಿ 85% ಅಂಕ ಕೂಡ ಗಳಿಸಿದ್ದ. ನೀಟ್ ಪರೀಕ್ಷೆಯಲ್ಲೂ ಉತ್ತಮ ಅಂಕಗಳು ಬಂದಿದ್ವು. ಅವರ ಡಾಕ್ಟರ್ ಆಗುವ ಕನಸು ಕೈಗೆಟುಕುವಷ್ಟು ಹತ್ತಿರದಲ್ಲಿತ್ತು. ಆದ್ರೆ ವಿಧಿಯಾಟನೇ ಬೇರೆ ಇತ್ತು. ಕೇವಲ 3 ಅಡಿ ಎತ್ತರ ಅನ್ನೋ ಕಾರಣ ನೀಡಿ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಸಮಿತಿಯು ಅವರಿಗೆ MBBS ಪ್ರವೇಶವನ್ನು ನಿರಾಕರಿಸಿ ಬಿಡ್ತು. ಕಡಿಮೆ ಎತ್ತರದ ಕಾರಣ ಎಮರ್ಜೆನ್ಸಿ ಕೇಸ್ ಹ್ಯಾಂಡಲ್ ಮಾಡಲು ಸಾಧ್ಯವಿಲ್ಲ ಎನ್ನುವುದು ಕೌನ್ಸಿಲ್ನ ವಾದವಾಗಿತ್ತು. ಈ ತಿರಸ್ಕಾರ ಗಣೇಶ್ ಅವರಿಗೆ ದೊಡ್ಡ ಆಘಾತವನ್ನು ಉಂಟುಮಾಡಿತು. ಆದರೆ ಗಣೇಶ್ ಬರಯ್ಯ ಎಂದೂ ಎದೆಗುಂದಲಿಲ್ಲ. ವೈದ್ಯಕೀಯ ಸಮಿತಿಯ ನಿರ್ಧಾರಕ್ಕೆ ತಲೆಬಾಗಲು ಗಣೇಶ್ ಬಾರಯ್ಯ ಸುತ್ತ ಸಿದ್ಧರಿರಲಿಲ್ಲ. ಆಗ ಅವರ ಬೆಂಬಲಕ್ಕೆ ನಿಂತವರೇ ಶಾಲೆಯ ಪ್ರಾಂಶುಪಾಲರಾದ ದಲ್ತಾಪ್ ಕಟಾರಿಯಾ ಮತ್ತು ಕೆಲವು ಹಿತೈಷಿಗಳು. ಪ್ರಾಂಶುಪಾಲರೇ ಕಾನೂನು ಹೋರಾಟದ ಖರ್ಚುಗಳಿಗೂ ಸಹಾಯ ಮಾಡಿದ್ರು. ಮೊದಲಿಗೆ ಅವರು ಗುಜರಾತ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ದುರಾದೃಷ್ಟವಶಾತ್ ಹೈಕೋರ್ಟ್ ಕೂಡ ಕೌನ್ಸಿಲ್ ತೀರ್ಪನ್ನೇ ಎತ್ತಿ ಹಿಡಿಯಿತು. ಇಂತಹ ಸಂದರ್ಭದಲ್ಲಿ ಬೇರೆ ಯಾರೇ ಆಗಿದ್ರೂ ತಮ್ಮ ಕನಸನ್ನು ಕೈ ಬಿಡ್ತಿದ್ರೋ ಏನೋ. ಆದರೆ ಗಣೇಶ್ ಬರಯ್ಯ ತನ್ನ ಪ್ರಯತ್ನವನ್ನ ನಿಲ್ಲಿಸಲಿಲ್ಲ. ನ್ಯಾಯ ಸಿಗುತ್ತೆ ಎಂಬ ನಂಬಿಕೆಯಿಂದ ಗಣೇಶ್ ಸುಪ್ರೀಂ ಕೋರ್ಟ್ ಮೊರೆ ಹೋದ್ರು. ಅಂದಾಗೆ ಇದು ಕೇವಲ ವೈದ್ಯಕೀಯ ಪ್ರವೇಶಕ್ಕಾಗಿ ನಡೆಸಿದ ಹೋರಾಟವಾಗಿರಲಿಲ್ಲ. ಇದು ವ್ಯಕ್ತಿಯ ದೇಹದ ಎತ್ತರ ಮುಖ್ಯವಲ್ಲ, ಸಾಮರ್ಥ್ಯವನ್ನು ಗುರುತಿಸುವಂತೆ ಇಡೀ ವ್ಯವಸ್ಥೆಯನ್ನು ಪ್ರಶ್ನಿಸಿದ ಹೋರಾಟವಾಗಿತ್ತು. ಕೊನೆಗೂ 2018ರಲ್ಲಿ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತು. ನ್ಯಾಯಮೂರ್ತಿಗಳು ಗಣೇಶ್ ಅವರ ಸಾಮರ್ಥ್ಯ ಮತ್ತು ದೃಢ ಸಂಕಲ್ಪವನ್ನು ಗುರುತಿಸಿ ಅವರಿಗೆ MBBS ಪ್ರವೇಶ ನೀಡುವಂತೆ ಆದೇಶ ನೀಡಿತು. ಅಲ್ಲಿಗೆ ಗಣೇಶ್ ಬರಯ್ಯ ಅವರ 5 ವರ್ಷಗಳ ಕಾನೂನು ಸಮರವು ಕೊನೆಗೊಳ್ಳಿತು ಮತ್ತು ಅವರ ಕನಸಿಗೆ ಹೊಸ ದಾರಿ ಸಿಕ್ತು. ಜಯ ಕೇವಲ ಅವರದ್ದಾಗಿರಲಿಲ್ಲ, ಅದು ಅವರಂತೆಯೇ ಕುಳ್ಳಾಗಿದ್ದ ಅಸಂಖ್ಯಾತ ವಿದ್ಯಾರ್ಥಿಗಳದ್ದಾಗಿತ್ತು. 2019ರಲ್ಲಿ ಗಣೇಶ್ ಬಾರಯ್ಯ ಅವರು ಭಾವನಗರ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿ MBBS ಕೋರ್ಸ್ಗೆ ಸೇರಿದರು. ತರಗತಿಯಲ್ಲಿ ಮುಂಚೂಣಿಯಲ್ಲಿ ಕುಳಿತು ತಮ್ಮ ಸಹಪಾಠಿಗಳು ಮತ್ತು ಶಿಕ್ಷಕರ ಸಂಪೂರ್ಣ ಬೆಂಬಲದೊಂದಿಗೆ MBBS ಕಂಪ್ಲೀಟ್ ಮಾಡಿಕೊಂಡ್ರು. MBBS ಶಿಕ್ಷಣ ಯಶಸ್ವಿಯಾಗಿ ಮುಗಿಸಿದ ಗಣೇಶ್ ಬಾರಯ್ಯ ಭಾವನಗರದ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸ್ನೇಹಿತರೆ,
ಡಾಕ್ಟರ್ ಗಣೇಶ್ ಬರಯ್ಯ ಅವರ ಜೀವನದ ಸಂದೇಶ ಇಷ್ಟೇ: ನಿಮ್ಮ ದೇಹ ಹೇಗಿದೆ ಎಂಬುದು ಮುಖ್ಯವಲ್ಲ, ನಿಮ್ಮ ಮನಸ್ಸಿನಲ್ಲಿರುವ ಜ್ಞಾನ ಮತ್ತು ಹೃದಯದಲ್ಲಿರುವ ಸಂಕಲ್ಪ ಬಹಳ ಮುಖ್ಯ. ಅಂದಾಗೆ ಯಾವುದೇ ಅಡಚಣೆ ನಿಮ್ಮ ಕನಸಿನ ಹಾದಿಗೆ ಅಡ್ಡಿಯಾಗಲು ಬಿಡಬೇಡಿ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಪ್ರಪಂಚದ ಅತ್ಯುನ್ನತ ನ್ಯಾಯಾಲಯವು ನಿಮ್ಮ ಪರವಾಗಿ ನಿಲ್ಲುತ್ತದೆ. ಒಂದು ನೆನ್ಪಿಟ್ಕೊಳ್ಳಿ, ಕಷ್ಟಪಟ್ಟು ಕೆಲಸ ಮಾಡುವವರು ಎಂದಿಗೂ ಸೋಲುವುದಿಲ್ಲ. ಗುರಿ ಎಷ್ಟೇ ದೂರದಲ್ಲಿರಲಿ, ದೃಢ ಸಂಕಲ್ಪ ಹೊಂದಿದ್ರೆ ಎಲ್ಲವನ್ನು ಸಾಧಿಸಬಹುದು. ಇದಕ್ಕೆ ಜೀವಂತ ಉದಾಹರಣೆ ಅಂದ್ರೆ ಡಾಕ್ಟರ್ ಗಣೇಶ್ ಬರಯ್ಯ. ಇವರು ನಿಜವಾದ ಸೂಪರ್ ಹೀರೋ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಇಂತಹ ಕಷ್ಟದ ಸನ್ನಿವೇಶಗಳು ಎದುರಾಗೇ ಇರ್ತವೆ. ಇಂತಹ ಸಂದರ್ಭದಲ್ಲಿ ಎದುರಿಸೋರೇ ಹೆಚ್ಚು. ಆತ್ಮವಿಶ್ವಾಸ ಮತ್ತು ಸಾಧಿಸೋ ಛಲದಿಂದ ಮುನ್ನುಗ್ಗಿ ಸಮಸ್ಯೆ ಸವಾಲುಗಳನ್ನು ಧೈರ್ಯವಾಗಿ ಎದುರಿಸಿ, ಆಗ ಯಶಸ್ಸು ಎಂಬುದು ಕಟ್ಟಿಟ್ಟ ಬುತ್ತಿ. ಇದಿಷ್ಟು ಡಾಕ್ಟರ್ ಗಣೇಶ್ ಬರಯ್ಯ ಅವರ ಕುರಿತಾದ ಸಂಕ್ಷಿಪ್ತ ಮಾಹಿತಿ. ಇಂತಹ ಮತ್ತಷ್ಟು ಸಾಧಕರ ಸಾರ್ಥಕ ಬದುಕಿನ ಬಗ್ಗೆ ತಿಳಿಯಬೇಕಾದ್ರೆ ಹೃದಯ ತರಂಗ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.